ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ಪ್ರತಿದಿನ ಬೆಳಿಗ್ಗೆ ಈ ಒಂದು ಕೆಲಸ ಮಾಡಿ ನಿಮ್ಮ ಬೇಡಿಕೆ ಕ್ಷಣ ಕಾಲದಲ್ಲಿ ಈಡೇರುತ್ತೆ, ವಾರದಲ್ಲಿ ದೊಡ್ಡ ಬದಲಾವಣೆ ನೋಡುತ್ತೀರಾ ಅಂತ ಒಂದು ಸಂತೋಷವಾದಂತ ಮಾತು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದು ತಪ್ಪುಗಳು ನಮಗ್ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಆ ತಪ್ಪುಗಳು ಸರಿ ಮಾಡ್ಕೊಳ್ಳೋಕ್ಕೆ ಈ ತರ ಅವಕಾಶವನ್ನು ಆ ದೇವರು ಇನ್ನೊಬ್ರು ಮೂಲಕ ಕೊಡ್ತಾ ಇರ್ತಾರೆ. ನಾವು ಏನ್ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಆವಾಗ ಗೊತ್ತಾಗತ್ತೆ. ಪ್ರತಿಯೊಬ್ಬರು ಕೂಡ ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ, ನಮ್ಮ ಕೆಲಸಗಳು ಯಾಕೆ ಆಗ್ತಾ ಇಲ್ಲ, ನಮ್ಮ ಬೇಡಿಕೆಗಳು ಯಾಕೆ ಈಡೇರುತ್ತಿಲ್ಲ, ಪ್ರತಿದಿನ ನಾವು ದೇವ್ರ ಮುಂದೆ ನಮಸ್ಕಾರ ಮಾಡಿಕೊಂಡು ನಮ್ಮ ಕೆಲಸಗಳು ಪರಿಪೂರ್ಣವಾಗಿ ಸಕ್ಸಸ್ ಆಗಬೇಕು ಅಂತ ಬೇಡ್ಕೊತಾ ಇರ್ತೀವಲ್ವಾ. ಆದರೂ ಕೂಡ ಕೆಲವೊಂದು ಸಮಯದಲ್ಲಿ ಆಟಂಕಗಳು ಆಗ್ತಾ ಇರುತ್ತೆ. ನಾವೇನ್ ಅನ್ಕೊಂಡ್ರು ಕೂಡ ಆಗ್ತಾ ಇರಲ್ಲ. ಅಂದ್ರೆ ಇವಾಗ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರ್ತೀವಿ, ಆ ಇಂಟರ್ವ್ಯೂ ಅಲ್ಲಿ ನಾವು ಸೆಲೆಕ್ಟ್ ಆಗಬೇಕು ಅನ್ಕೊಂಡಿರ್ತೀವಿ, ಆದ್ರೆ ಒಂದು ರೌಂಡು 2 ರೌಂಡ್ಗೆ ವಾಪಸ್ ಬಂದ್ಬಿಡ್ತೀವಿ. ಅದೇ ಏನ್ ತಪ್ಪಾಗ್ತಾ ಇದೆ, ನಮ್ಗೆ ಸಬ್ಜೆಕ್ಟ್ ನಾಲೆಡ್ಜ್ ಎಲ್ಲ ಇರುತ್ತೆ, ಒಬ್ಬೊಬ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಲ್ಲ. ಅಂದ್ರೆ ಅವ್ರಿಗೆ ಚೆನ್ನಾಗಿ ಫೌಂಡೇಶನ್ ಸಿಕ್ಕಿರಲ್ಲ, ಒಳ್ಳೆಯ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಲ್ಲ. ಆ ಪ್ರಾಬ್ಲಮ್ ಇಂದ ಅವ್ರಿಗೆ ಜಾಬ್ ಸಿಗ್ತಾ ಇರಲ್ಲ. ಇಂಥವ್ರು ಕೂಡ ತುಂಬಾ ಜನನೇ ಇರ್ತಾರೆ. ನೀವು ನಿಮ್ಮ ಜಾಬ್ ಅಲ್ಲಿ ಸಕ್ಸಸ್ ಆಗ್ಬೇಕು, ನೀವು ಎಂತ ಜಾಬ್ ಹುಡುಕ್ತಾ ಇದ್ದೀರೋ ಅಂತ ಜಾಬ್ ಅಲ್ಲಿ ನಿಮ್ಗೆ ಒಳ್ಳೇದಾಗ್ಬೇಕು, ಒಳ್ಳೆ ಸ್ಯಾಲ್ರಿ ಸಿಗ್ಬೇಕು ಅಂತ ನೀವು ಅನ್ಕೊಂತಾ ಇದ್ರೆ ಖಂಡಿತ ಇದನ್ನ ಪ್ರಯತ್ನ ಮಾಡಿ. ಇವತ್ತು ಸಾಯಿಯಪ್ಪ ಹೇಳ್ತಾ ಇರೋಂತ ಒಂದು ಚಿಕ್ಕ ಪರಿಹಾರವನ್ನು ಪ್ರತಿದಿನ ನೀವು ಎದ್ದಿದ ತಕ್ಷಣ ಮಾಡಿ, ನಿಮ್ಮ ಲೈಫ್ ಬದಲಾವಣೆ ಅನ್ನೋದು ವಾರದಲ್ಲೇ ನೋಡ್ತೀರಾ. ಮತ್ತೆ ನಿಮ್ಮ ವ್ಯಾಪಾರ ಅನುಕೂಲ ಆಗ್ಬೇಕು ಅಂತ, ಅಂದ್ರೆ ಒಳ್ಳೆಯ ಲಾಭ ಸಿಗ್ಬೇಕು ಅಂತ, ನಿಮ್ಮ ವ್ಯಾಪಾರ ಏನ್ ವ್ಯಾಪಾರ ಮಾಡ್ತಾ ಇರ್ತಿರೋ, ಬಿಸ್ನೆಸ್ ಮಾಡ್ತಾ ಇರ್ತಿರೋ, ಅದರಲ್ಲಿ ಕೂಡ ನಿಮ್ಗೆ ಸಕ್ಸಸ್ ಆಗಿ ಒಳ್ಳೆಯ ಲಾಭ ಸಿಗ್ಬೇಕು ಅಂತ ಅನ್ಕೊಂತಾ ಇರೋರು ಕೂಡ ಈ ಪರಿಹಾರಗಳು ನೀವು ಮಾಡ್ಬೋದು. ನೀವು ಸಾಯಿಯಪ್ಪನ ನಂಬ್ಕೊಂಡಿದ್ದೀರಾ, ಸಾಯಿಯಪ್ಪನ ನಂಬಿರೋ ಅಂತವ್ರಿಗೆ ಅವರ ಕೈ ಯಾವತ್ತೂ ಬಿಡಲ್ಲ. ಸಾಯಿಯಪ್ಪ ಅವರು ಮುಂದೇನೆ ಇರ್ತಾರೆ. ನಾವು ಏನ್ ಅನ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವೋ, ನಮ್ಮ ಜೀವನ ಹಿಂಗಿರ್ಬೇಕು ಅಂತ ನಾವು ಆ ದೇವ್ರ ಮುಂದೆ ಬೇಡ್ಕೊಂತಾ ಇರ್ತೀವಿ. ನನ್ನ ಜೀವನದಲ್ಲಿ ಇದು ಮಾಡಬೇಕು, ನಾನು ಒಂದು ಮನೆ ಕಟ್ಕೋಬೇಕು, ಒಳ್ಳೆಯ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ. ಅವ್ರ ಮನೆ ಹೆಂಗ್ ಕಟ್ಟಿದ್ದಾರೆ, ನಾವು ಹಿಂಗಿರ್ಬೇಕು, ನಮ್ಮ ಮಕ್ಕಳು ಹಿಂಗ್ ಚೆನ್ನಾಗಿ ಓದ್ಬೇಕು ಅನ್ನೋ ಆಸೆ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ. ಈ ತರ ನಿಮ್ಮ ಅನುಕೂಲ ತಕ್ಕಂಗೆ ನಿಮ್ಮ ಬೇಡಿಕೆಗಳು ಕೂಡ ಈಡೇರಬೇಕು ಅಂದ್ರೆ, ನೀವು ನಿಮ್ಮ ಲೈಫ್ನ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರತಿದಿನ ನೀವೇನ್ ತಪ್ಪು ಮಾಡ್ತಾ ಇದ್ದೀರೋ ಅದನ್ನ ಇವತ್ತಿಂದ ನೀವು ಸರಿ ಮಾಡ್ಕೊಳ್ಳಿ. ಇವತ್ತು ಸಾಯಿಯಪ್ಪ ಹೇಳ್ತಾ ಇರುವಂತ ಒಳ್ಳೆಯ ಮಾತನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ನಾಳೆಯಿಂದಾನೇ ಇದನ್ನು ಶುರು ಮಾಡಿ. ಪ್ರತಿದಿನ ಬೆಳಿಗ್ಗೆ 4:15 6 ಗಂಟೆ ಒಳಗೆ ಎದ್ದೊಳ್ಬೇಕು. ಅಂದ್ರೆ ಸೂರ್ಯೋದಯ ಆಗೋ ಮುನ್ನ ನೀವು ಎದ್ದೊಳ್ಬೇಕು. ಇದು ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಪ್ರತಿದಿನ ನಾನು 6 ಗಂಟೆ ಮೇಲೆ ಎದ್ದೊಳ್ತೀನಿ ಅಂದ್ರೆ ನಿಮ್ಮ ಲೈಫ್ ಬದಲಾವಣೆ ಆಗಲ್ಲ, 100% ಆಗಲ್ಲ. ಯಾರ್ಯಾರು 6 ಗಂಟೆ ಒಳಗೆ ಎದ್ದೊಳ್ತೀರಾ, ಅಂದ್ರೆ ಸೂರ್ಯೋದಯಕ್ಕೆ ಮುನ್ನ ಯಾರ್ಯಾರು ಎದ್ದೊಳ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು ನಿಮ್ಮ ಕೈಯಲ್ಲಿದೆ. ಮೊದಲು ನಾವ್ ಹೆಂಗಿರ್ಬೇಕು, ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅನ್ನೋದು ಯೋಚನೆ ಮಾಡಿ. ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಒಬ್ಬರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಅವ್ರ ಲೈಫ್ ಸ್ಟೈಲ್ ಹಿಂಗಿದೆ, ನಾನು ಹಿಂಗಿರ್ಬೇಕು ಅಂತ ನೀವು ಅವರ ಲೈಫ್ ಸ್ಟೈಲ್ನ ನಿಮ್ಮ ಲೈಫ್ ಸ್ಟೈಲ್ ಜೊತೆಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫ್ ಸ್ಟೈಲ್ ಹಾಳಾಗ್ಬೇಕು ಅಂದ್ರು ಅಥವಾ ಚೆನ್ನಾಗಿರ್ಬೇಕು ಅಂದ್ರೂ ಕೂಡ ಎಲ್ಲ ನಿಮ್ ಕೈಯಲ್ಲಿರುತ್ತೆ. ಮೊದಲು ಅದನ್ನ ಯೋಚನೆ ಮಾಡಿ. ಸೂರ್ಯೋದಯಕ್ಕೆ ಮುನ್ನ ಎದ್ದೋಳಿದ ನಂತರ ಈ ಒಂದು ಕೆಲಸವನ್ನು ಮಾಡಿ. ಪ್ರತಿದಿನ ಸೂರ್ಯ ನಮಸ್ಕಾರಗಳು ಮಾಡಬೇಕು. ಅಂದ್ರೆ ಸೂರ್ಯ ನಮಸ್ಕಾರಗಳು ಮಾಡಿದ ನಂತರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ನೀವು ಆರೋಗ್ಯನ ನೋಡ್ಕೊಂಡಿದ ನಂತರ ಮಿಕ್ಕಿರೋದೆಲ್ಲ ಕೂಡ ಆ ದೇವ್ರು ಕೊಡ್ತಾರೆ. ಮೊದಲು
ನಿಮ್ಮ ಆರೋಗ್ಯ ನೋಡ್ಕೋಬೇಕು. ನಂತರ ಮಿಕ್ಕಿರೋದೆಲ್ಲ ಕೂಡ ನಿಮ್ಮ ಸುತ್ತೂ ಇರೋರು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂದರೆ ಮೊದಲು ನೀವು ಚೆನ್ನಾಗಿರಬೇಕು. ಆರೋಗ್ಯವಾಗಿ ನಿಮ್ಮ ದೇಹನ ಚೆನ್ನಾಗಿಟ್ಕೋಬೇಕು. ಅದಕ್ಕೆ ಮೇನ್ ಬೇಕಾಗಿರೋದು ಸೂರ್ಯೋದಯ ಮುನ್ನ ಎದ್ದಿದ ನಂತರ ಸೂರ್ಯ ನಮಸ್ಕಾರಗಳು ಮಾಡಬೇಕು. ಆಮೇಲೆ ಒಂದು 2-3 ಗ್ಲಾಸಸ್ ಆಫ್ ವಾಟರ್ನ ಚೆನ್ನಾಗಿ ಕುಡಿಬೇಕು. ಆಮೇಲೆ ಕುತ್ಕೊಂಡು ನಿಮ್ಮ ದೇವರು, ಇಷ್ಟ ದೇವರು ಯಾರಿರ್ತಾರೆ ಅವ್ರ ಮನಸ್ಸಿನಲ್ಲೇ ನಾಮಸ್ಮರಣೆ ಮಾಡಬೇಕು. ಒಂದು 5-10 ನಿಮಿಷ ಕುತ್ಕೊಂಡು ಸಾಯಿ ಧ್ಯಾನ ಮಾಡಿ. ಅದು ಯಾವ ಥರ ಮಾಡ್ತೀರಾ ಅಂದರೆ, ಒಂದು ಮಂತ್ರವನ್ನು ತಗೋಬಹುದು. ಓಂ ಶ್ರೀ ಸಾಯಿನಾಥಾಯ ನಮಃ ಅಥವಾ ಓಂ ಸಾಯಿರಾಮ್, ಈ ಚಿಕ್ಕ ಮಂತ್ರವನ್ನು ಕೂಡ ತಗೊಂಡು ನೀವು ಸಾಯಿ ಧ್ಯಾನವನ್ನು ಮಾಡಬೇಕು. 108 ಬಾರಿ ಹೇಳ್ಕೊಳ್ಳಿ ಅಥವಾ ಒಂದು 5-10 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿ. ಕ್ಷಣ ಕಾಲದಲ್ಲಿ ನಿಮಗೆ ಎಷ್ಟು ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಆಮೇಲೆ ನಿಮಗೆ ಕೇಳಿದ ತಕ್ಷಣ ಆ ದೇವರು ನಮಗೆ ಕೊಟ್ಟಿದ್ದಾರೆ ಅನ್ನೋ ಪಾಸಿಟಿವ್ನೆಸ್ ಇರಬೇಕು. ಅಂದರೆ ಇವಾಗ ನೀವು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಆ ದೇವರು ನಮಗೆ ಜಾಬ್ ಆಲ್ರೆಡಿ ಕೊಟ್ಟಿದ್ದಾರೆ, ನಾನು ಆ ಜಾಬ್ ವರ್ಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅನ್ನೋ ಫೀಲಿಂಗಲ್ಲಿ ನೀವು ಪಾಸಿಟಿವ್ ಆಗಿ ತಗೊಂಡು ಆ ಕೆಲಸವನ್ನು ಮಾಡಬೇಕು. ಈ ಥರ ಪ್ರತಿದಿನ ಯಾರ್ಯಾರು ಬೆಳಿಗ್ಗೆ 6 ಗಂಟೆ ಒಳಗೆ ಈ ಚಿಕ್ಕ ಕೆಲಸವನ್ನು ಎದ್ದಿದ ತಕ್ಷಣ ಮಾಡ್ತಾರೋ ಅವರ ಜೀವನದಲ್ಲಿ ತುಂಬ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಒಂದು ವಾರದಲ್ಲೇ ತುಂಬ ಚೇಂಜಸ್ ನೋಡ್ತೀರಾ. ಆಮೇಲೆ ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೂ ಕೂಡ ತುಂಬ ಚೇಂಜಸ್ ನೋಡ್ತೀರಾ. ಮೊದಲು ಟ್ರೈ ಮಾಡಿಬಿಟ್ಟು ನೋಡಿ. ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.